ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ತೀವ್ರವಾಗಿ ಹತ್ಯೆಗೆ ಯತ್ನಿಸಲಾಯಿತು ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಆಘಾತಕಾರಿ ವಿಚಾರ ಇದು. ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ಸುರಿಮಳೆಯನ್ನ ತೀವ್ರವಾಗಿ ಆಗುಂತಕರು ಸುರಿಸಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಟ್ರಂಪ್ ಮೇಲೆ ಫೈರಿಂಗ್ ಆಗಿರೋದು. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ನಡೀತಾ ಇದ್ದಂತಹ ರ್ಯಾಲಿಯಲ್ಲಿ ಈ ಘಟನೆ ಆಗಿರೋದು. ಗುಂಡಿನ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಇಬ್ಬರಿಗೆ ಗಾಯಗಳಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ದಾಳಿಕೋರನನ್ನ ಅಮೆರಿಕದ ಪಡೆ ಕ್ಷಣಾರ್ಧದಲ್ಲೇ ಹೊಡೆದುರುಳಿಸಿದೆ. ಆದ್ರೂ ಆತಂಕ ಹಾಗೂ ಆಘಾತವನ್ನ ಇಡೀ ವಿಶ್ವ ವ್ಯಕ್ತಪಡಿಸ್ತಾ ಇದೆ. ಕಾರಣ ಇನ್ನೇನು 4 ತಿಂಗಳಲ್ಲಿ ಅಮೆರಿಕಾದಲ್ಲಿ ಅಧ್ಯಕ್ಷ ಯಾರಾಗ್ತಾರೆ, ವಿಶ್ವದ ದೊಡ್ಡಣ್ಣನ ಬಾಸ್ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲೆಕ್ಷನ್ ನಡೀತಾ ಇದೆ. ಸೊ ಬಿರುಸಿನಿಂದ ಪ್ರಚಾರವನ್ನ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಅಂತ ಹೇಳಿ ಸಿದ್ಧತೆಯನ್ನ ನಡೆಸಿ ಪ್ರಚಾರವನ್ನ ನಡೆಸ್ತಾ ಇದ್ರು. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಟ್ರಂಪ್ ಅಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಜನರನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದ ಹಾಗೆ ಗುಂಡಿನ ಮೊರತ ಅವ್ರ ಮೇಲೆ ಆಗುತ್ತೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಕಿವಿ ಭಾಗದಲ್ಲಿ ರಕ್ತ ಬರೋದು ನೋಡ್ತಾರೆ ಅವರು. ಸೊ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಪೋಡಿಯಂ ಕಡೆಗೆ ತಲೆ ಬಾಗ್ತಾರೆ, ಅವರು ಬೆಂಡ್ ಆಗ್ತಾರೆ. ಮತ್ತೆ ಅಲ್ಲಿರುವಂತಹ ಆಡಿಯನ್ಸ್ ಕೂಡ ಭಯಭೀತರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಎಸ್ಕಾಟ್ ಮಾಡೋ ಕೆಲಸವನ್ನ ಅಮೆರಿಕಾದ US ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಮಾಡ್ತಾರೆ. ನೋಡ್ತಾ ಇದ್ದೀರಾ, ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅವ್ರ ಬಲ ಭಾಗದ ಕಿವಿಯನ್ನು ಇಟ್ಕೊಳ್ತಾರೆ, ಅಲ್ಲಿ ರಕ್ತ ಚೆಲ್ಲುತ್ತೆ. ಇದು ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ ಆಗಿರೋ ಗಾಯ. ಸೊ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಪೋಡಿಯಂ ಕಡೆಗೆ ಬಗ್ಬಿಡ್ತಾರೆ, ಅವರು ಬೆಂಡ್ ಆಗ್ತಾರೆ. ನಂತರ 2 ನಿಮಿಷದಲ್ಲಿ ಅವರನ್ನು ಅಲ್ಲಿಂದ ಎಸ್ಕಾಟ್ ಮಾಡೋ ಕೆಲಸವನ್ನ ಅವರಿಗೆ ಭದ್ರತೆ ಕೊಡ್ತಾ ಇದ್ದಂತಹ US ಸೀಕ್ರೆಟ್ ಸರ್ವಿಸ್ ಏಜೆಂಟ್ಸ್ ಮಾಡ್ತಾರೆ ಹಾಗೂ ಆಗುಂತಕನನ್ನ ಹೊಡೆದುರುಳಿಸ್ತಾರೆ. ಸೊ ಆತ ಯಾರು, ಆತನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆತನನ್ನ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಅಲ್ಲಿದ್ದಂತಹ ಸಿಬ್ಬಂದಿ ಇದಾರಲ್ಲ, ಅವರು ನ್ಯೂಟ್ರಲೈಸ್ ಮಾಡಿದ್ದಾರೆ. ಬಟ್ ಅಮೆರಿಕ ತೀರಾ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಘಟನೆಯನ್ನು, ಒಬ್ಬ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಮೇಲೆ ದಾಳಿ ಆಗಿರೋದು ನೋಡ್ತಾ ಇರೋದು ಇದೇ ಮೊದಲು. ಈ ಹಿಂದೆ ನಾವು ನೋಡಿದ್ವಿ, ಅಮೆರಿಕದ ಅಧ್ಯಕ್ಷರು ಕೂಡ ಇಂಥದ್ದೇ ಒಂದು ಗುಂಡಿನ ದಾಳಿಗೆ ಮೃತಪಟ್ಟಿದ್ದನ್ನು. ಜಾನ್ ಎಫ್ ಕೆನಡಿ 1963ರಲ್ಲಿ. ಅದಾದ ನಂತರ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿದ್ದಂತಹ ರೊನಾಲ್ಡ್ ರೇಗನ್ ಅವರು ಕೂಡ 81ರಲ್ಲಿ ಸಾವನ್ನಪ್ಪಿದ್ರು. ಆಮೇಲೆ ಗುಂಡಿನ ದಾಳಿ ನಡೆಸೋದು ಈ ಚುನಾವಣಾ ಸಂದರ್ಭದಲ್ಲಿ ಇದು ಮೊದಲಲ್ಲ. ಬಹಳ ವರ್ಷಗಳಿಂದ ವಿಶ್ವದ ದೊಡ್ಡಣ್ಣ ಈ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇದೆ. ಮತ್ತು ಅಲ್ಲಿ ಎಲೆಕ್ಷನ್ಗಳ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರುವಂತಹ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಈಸಿಯಾಗಿ ಟಾರ್ಗೆಟ್ ಆಗಿಬಿಡ್ತಾರೆ.